ಓಯ್ ಮಾವಾ, ಏನೋ ಇಲ್ಲೇ ಇದ್ರು ಮನ್ಸು ಬೇರೆ ಎಲ್ಲೋ ಇದ್ದಂಗೈತೆ. ನಿನ್ನೆ ರಾತ್ರಿ ಅಪ್ಪಯ್ಯನ ಜೊತೆಲಿ ಹೊಲ ಕಾಯಕ್ ಹೋಗಿದ್ದಲ್ಲ, ಅವಾಗ ಏನಾರು ಅಪ್ಪಯ್ಯನ ಜೊತೆಲಿ ನೀನು ನಶೆಗಿಶೆ ತಗೊಂಡ? ಹೌದು ಮತ್ತೆ. ಆದ್ರೆ ಆ ನಶೆ ನಿಮ್ಮ ಅಪ್ಪಯ್ಯನ ಜೊತೆ ಅಲ್ಲ, ಮತ್ತೆ ನಿನ್ ಜೊತೆ. ನಿನ್ನೆ ನಿನ್ ಜೊತೆ ಊರ್ ಸುತ್ತಾಡಿದ್ದು, ಬೆಟ್ಟ ಗುಡ್ಡ ಹತ್ತಿಳ್ದಿದ್ದು, ನಿನ್ ಮೇಷ್ಟ್ರ ಹತ್ರ ಮಾತಾಡಿದ್ದು ಎಲ್ಲ ಒಂಥರ ಬಣ್ಣದ ಕನ್ಸ್ತರ ಆಗೋಗಿದೆ ಲಚ್ಚಿ. ಏನಪ್ಪ ನಿನ್ ಮಾತೇ ನಂಗೆ ಅರ್ಥ ಆಗಿಲ್ಲ. ಮನ್ಸಿನ ಮಾತಿಗೆ ಬಾಯಿರೋದಿಲ್ಲ ಲಚ್ಚಿ, ಬರೀ ಕಣ್ಣಿರುತ್ತೆ. ಅಂದ್ರೆ ಹೋಗ್ಲಿ ಬಿಡು, ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಅದ್ ಸರಿ, ಇವತ್ತು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ಯಾ? ಶಿವಗಂಗೆಲ್ ಏಟ್ ನೋಡಿದ್ರು ಇನ್ನು ನೋಡಕ್ ಬೇಕಾದಷ್ಟು ಉಳ್ದೈತೆ. ಎಲ್ಲಿ ಕರ್ಕೊಂಡೋದ್ರು ಪರವಾಗಿಲ್ಲ, ಕಡೆಗೆ ನಿನ್ನೆ ನೀನ್ ಕರ್ಕೊಂಡೋಗಿ ಜಾಗಕ್ಕೆ ಕರ್ಕೊಂಡೋದ್ರು ಪರವಾಗಿಲ್ಲ, ಆದ್ರೆ ನಾನ್ ನಿನ್ ಜೊತೆಗಿರ್ಬೇಕಷ್ಟೇ. ಲಚ್ಚಿ, ಏ ಲಚ್ಚಿ, ನೀರ್ ಸೇದಾಯ್ತಾ? ಕುರಿ ಅಟ್ಕೊಂಡು ಹೋಗಕ್ಕಿಲ್ವಾ? ಹೊಂಟೆ. ಒಂದ್ ಕ್ಯಾಮೆ ಇಟ್ಕೊಂಡ್ರೆ ಸಾಕು, ಬೇಗ ಮುಗ್ಸಕ್ಕೆ ಇಲ್ಲ. ಮೋದೇವಿನ ತಂದು ಪ್ರಾರಬ್ಧ ಬೀರ್ನೆ ಹೊಲ್ಡು. ಹೊಂಟೆ ಚಿಕ್ಕವ. ಲಚ್ಚಿ, ನೀನ್ ಹೇಗಿದ್ರು ಕುರಿ ಕಾಯಕ್ ಹೋಗ್ತಿಯಲ್ಲ, ನಾನ್ ನಾಷ್ಟ ಮಾಡ್ಕೊಂಡು ಅಲ್ಲಿಗೆ ಬಂದ್ಬಿಡ್ಲಾ? ಅಲ್ಲಿಗೆ ಬಂದ್ಬಿಡು, ಅಲ್ಲಿಂದ ಇನ್ ಮಿಕ್ಕಿರೋ ಜಾಗರೆಲ್ಲ ತೋರ್ಸ್ಕೊ ಬರ್ತೀನಿ, ಆಯ್ತಾ? ಓಕೆ ಓಕೆ. ಅಲ್ಲೋಡು, ಆ ಸ್ವಾಮೀಜಿ ದಿವ್ಸ ಇಲ್ಲಿಗೆ ಬರ್ತಾರೆ. ಹೌದಾ? ಇವ್ರ ಹೆಸರು ಪ್ರಕಾಶ್ ಯೋಗಿ ಅಂತ. ನಿಂಗೊಂದ್ ವಿಷಯ ಗೊತ್ತಾ? ಏನು? ನಾನು 8 ವರ್ಷದಿಂದ ಕುರಿ ಕಾಯಕ್ ಬೆಟ್ಟಕ್ ಬರ್ತಿದ್ದೀನಲ್ವಾ, ಈ ವಯ್ಯ ಬಿಸ್ಲಿರ್ಲಿ ಮಳೆ ಬರ್ಲಿ ಚಳಿ ಇರ್ಲಿ ಯೋಗ ಮಾಡೋದ್ ಮಾತ್ರ ತಪ್ಸಕ್ಕಿಲ್ಲ. ಇನ್ನು ನೋಡಕ್ ತುಂಬಾ ಐತೆ, ಬಾ ಹೋಗುವ. ಓಕೆ. ಈಗ ನಾನ್ ನಿನ್ ಕರ್ಕೊಂಡೋಯ್ತಿರೋದು ಪಾತಾಳ್ಗಂಗೆಗೆ. ಇಲ್ಲಿ ಬೇಸಿಗೆ ಕಾಲದಲ್ಲಿ ನೀರು ಉಕ್ಕರಿಯುತ್ತೆ, ಮಳೆಗಾಲದಲ್ಲಿ ಬತ್ತೋಗುತ್ತೆ. ಏನಿದು ಪ್ರಕೃತಿಗೆ ವಿರುದ್ಧವಾಗಿದೆಯಲ್ಲ? ಶಿವಗಂಗೆ ಬೆಟ್ಟದ ವಿಶೇಷನೇ ಅದು. ನೋಡು, ಇದೆಯಾ ಪಾತಾಳ್ಗಂಗೆ. ಹೆಸ್ರಿಗೆ ತಕ್ಕಂಗೆ ಗಂಗೆ ಪಾತಾಳದಲ್ಲೇ ಅವಳೆ. ಬಾ ಬಾ ನೋಡು, 2 ದೊಡ್ಡ ಬಂಡೆಗಳ ಸಂದಿಲಿರೋ ಈ ಪಾತಾಳ್ಗಂಗೆ ಬೇಸಿಗೆ ಕಾಲದಲ್ಲಿ ಉಕ್ತಾಳೆ, ಮಳೆ ಕಾಲದಲ್ಲಿ ಕುಗ್ತಾಳೆ. ಎಲ್ಲ ಆಶ್ಚರ್ಯವಾಗಿದೆ. ಬಾಬಾ, ಇನ್ನು ತುಂಬಾ ತೋರ್ಸೋದಿದೆ, ತೋರಿಸ್ತೀನಿ. ಸರಿ. ಇವರಿಬ್ರು ಒಂಥರ ಯೋಗ ಮಾಡ್ತಾರೆ, ಯೋಗಿಗಳ. ನೋಡು ಅದ್ ಹೆಂಗೋ ಮಾಡ್ತಾರೆ. ನಾನು ಬೆಟ್ಟದಲ್ಲಿ ಬ್ಯಾರೆ ಕಡೆ ಕುರಿ ಮೇಯಿಸ್ತಿರ್ತೀನಲ್ಲ, ಇವರಿಬ್ರು ಹಂಗೆಯ ಬ್ಯಾರೆ ಕಡೆ ಯೋಗ ಮಾಡ್ತಿರ್ತಾರೆ. ಅವಯ್ಯ ಕೆಳಗಿರ್ತಾನ, ಇವಮ್ಮ ಅವನ್ ಮೇಲಿರ್ತಾಳೆ. ಇಬ್ರು ಅರ್ಧ ಗಂಟೆ ಗಾಳಿನಾಗೆ ಆಕಾಶದಾಗೆ ಯೋಗ ಮಾಡ್ತಿರ್ತಾರೆ. ಎಷ್ಟ್ ಚೆನ್ನಾಗಿ ಮಾಡ್ತಿದಾರಲ್ಲ. ಎಷ್ಟ್ ಚಂದಾಗ್ ಮಾಡ್ತಾರಲ್ವಾ? ಹಿಂಗೆಲ್ಲ ಮಾಡೋದ್ ಕಷ್ಟ ಅಲ್ವಾ? ಹೌದು ಮತ್ತೆ. ಈ ಯೋಗದ ಬಗ್ಗೆ ನಾನು ಯಾವ್ದೋ ಮ್ಯಾಗಝೀನ್ ಅಲ್ಲಿ ಓದಿದ್ದೀನಿ. ಇದನ್ನ ಆಕ್ರೋ ಯೋಗ ಅಂತಾರೆ ಇಂಗ್ಲಿಷ್ ಅಲ್ಲಿ. ಅವೆಲ್ಲ ನಂಗೆ ಗೊತ್ತಾಗಿಲ್ಲ. ಸರಿ ಸರಿ, ನಡಿ ಹೋಗುವ. ಎಗ್ರೋ. ಬಾ. ಬಾ, ಇಲ್ಲಿ ತುಂಬಾ ವಿಶೇಷ ಐತೆ, ತೋರಿಸ್ತೀನಿ ಬಾ. ಸರಿ.
ಆ ಶಿವಲಿಂಗ ಎಷ್ಟು ಚೆನ್ನಾಗಿದೆಯಲ್ಲ. ಇಲ್ಲಿ ಒಂದು ಅದ್ಭುತ ನಡೀತೈತೆ ನೋಡು. ಏನು? ಈಗ ಜಗತ್ನಾಗೆ ಬೆಣ್ಣೆ ಮೊದ್ಲ ತುಪ್ಪ ಮೊದ್ಲ? ಬೆಣ್ಣೆ ತಾನೇ ಮೊದ್ಲು. ಬೆಣ್ಣೆನ್ ಕಾಯಿಸಿದ್ರೆ ತಾನೇ ತುಪ್ಪ ಆಗುತ್ತೆ. ಆದ್ರೆ ಇಲ್ಲಂಗಲ್ಲ, ಶಿವಲಿಂಗದ ಮ್ಯಾಗೆ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗ್ತೈತೆ. ಹೌದಾ? ನೋಡೀಗ. ಬಾ. ಬಾ, ಇಲ್ಲಿ ತುಂಬಾ ಇಸೇಸ ಐತೆ, ತೋರಿಸ್ತೀನಿ ಬಾ. ಸರಿ. ಆ ಶಿವಲಿಂಗ ಎಷ್ಟು ಚೆನ್ನಾಗಿದೆಯಲ್ಲ. ಇಲ್ಲಿ ಒಂದು ಅದ್ಭುತ ನಡೀತೈತೆ ನೋಡು. ಏನು? ಈಗ ಜಗತ್ನಾಗೆ ಬೆಣ್ಣೆ ಮೊದ್ಲ ತುಪ್ಪ ಮೊದ್ಲ? ಬೆಣ್ಣೆ ತಾನೇ ಮೊದ್ಲು. ಬೆಣ್ಣೆನ್ ಕಾಯಿಸಿದ್ರೆ ತಾನೇ ತುಪ್ಪ ಆಗುತ್ತೆ. ಆದ್ರೆ ಇಲ್ಲಂಗಲ್ಲ, ಶಿವಲಿಂಗದ ಮ್ಯಾಗೆ ತುಪ್ಪ ಹಾಕಿದ್ರೆ ಬೆಣ್ಣೆ ಆಗ್ತೈತೆ. ಹೌದಾ? ನೋಡೀಗ. ಆ ಬಟ್ಲಲ್ಲೈತಲ್ಲ, ಅದು ತುಪ್ಪ. ಈಗ ತುಪ್ಪನ ಶಿವಲಿಂಗದ ಮ್ಯಾಕೆ ಹಚ್ತಾ ಹೋಯ್ತಾರೆ. ಏನಾಗ್ತೈತ್ ನೋಡ್ತಾ ಇರು. ನೋಡಿದ್ಯಾ ಹೆಂಗ್ ತುಪ್ಪ ಬೆಣ್ಣೆ ಆಗ್ತೈತೆ ಅಂತ? ಹೌದು. ಹೇಗ್ ಸಾಧ್ಯ? ನೋಡು, ತುಪ್ಪ ಬೆಣ್ಣೆ ಆಗೋಗೈತೆ. ಹಿಂಗೆ ಪ್ರಪಂಚದಾಗ ಇನ್ನೆಲ್ಲೂ ಆಗಕ್ಕಿಲ್ವಂತೆ. ಶಿವಗಂಗೆ ಬೆಡ್ತಾಗಿರೋ ಈ ಶಿವಲಿಂಗದ ಮ್ಯಾಗ್ ಮಾತ್ರ. ಹೌದಾ? ಸರ್ಪ್ರೈಸಿಂಗ್. ತುಪ್ಪ ಅಭಿಷೇಕ ಮಾಡಿದ್ರೆ ಬೆಣ್ಣೆ ಪ್ರಸಾದ. ಇದನ್ನ ಕಣ್ಣಿಗೆ ಶ್ರೀರಕ್ಷಿತರ ಹಚ್ಕೊಂಡು ತಿಂದ್ರೆ ಯಾವುದೇ ಗ್ರಹ ದೋಷ ಇದ್ರೂ ಪರಿಹಾರ ಆಗುತ್ತೆ ಅನ್ನೋ ಒಂದು ಪ್ರತೀತಿ ಇದೆ. ತಗೊಳ್ಳಿ ಪ್ರಸಾದ. ತಗೊಮ್ಮ. ತಿನ್ನು ತಿನ್ನು. ಏನ್ ನೀರ್ ಇಷ್ಟೊಂದು ತಣ್ಣಗಿದೆ? ಹೌದು, ಇದ್ರ ಹೆಸರು ಒಳ್ಕಲ್ ತೀರ್ಥ ಅಂತ. ಪ್ರಪಂಚದಾಗ ಎಲ್ ಬೇಕಾದ್ರೂ ನೀರ್ ಕಮ್ಮಿ ಆಗ್ಬೋದು, ಆದ್ರೆ ಬೆಟ್ಟದ ಮ್ಯಾಗಿರೋ ಈ ದೇವಸ್ಥಾನದಾಗ ಮಾತ್ರ ನೀರ್ ಕಮ್ಮಿ ಆಗ್ತಿಲ್ಲ. ಯಾವಾಗ್ಲೂ ಪಾದ ಮುಳ್ಗೋಷ್ಟ್ ಮಾತ್ರ ನೀರ್ ಇರ್ತೈತೆ. ಬಾಬಾ. ಇಲ್ಲೊಂದು ಒಳ್ಕಲ್ ಐತೆ, ತೋರ್ಸ್ತೀನಿ ಬಾ. ಬಾ ಬಾ ಬಾ. ನೋಡು, ಇದೇ ಆ ಒಳ್ಕಲ್ಲು. ಇಲ್ಲಿ ಯಾರ್ ಬೇಕಾದ್ರೆ ಕೈ ಹಾಕಿ ನೀರೈತಾ ಅಂತ ನೋಡ್ಬೋದು. ನಮ್ ಮನ್ಸಾಗಿರೋ ಆಸೆ ಈಡೇರ್ತೈತೆ ಅಂದ್ರೆ ಮಾತ್ರ ಕೈಗೆ ನೀರ್ ಸಿಕ್ತೈತೆ, ಇಲ್ಲ ಅಂದ್ರೆ ಸಿಕ್ಕಕ್ಕಿಲ್ಲ. ಹೌದಾ? ನಿನ್ ಮನ್ಸಲ್ಲಿರೋ ಆಸೆ ನೆನ್ಸ್ಕೊಂಡು ಕೈ ಹಾಕಿ ನೋಡೋಣ. ನನ್ನ ಆಸೆನೋ ಸಿಕ್ತಿಲ್ವೇ? ಅಯ್ಯೋ, ಸಿಕ್ತು. ಈಗ ನೀನ್ ನೋಡು. ಬಾ. ನನ್ನ ಆಸೆ ಸಿಗ್ತಾ ಇಲ್ವೇ? ಅಯ್ಯೋ, ಇನ್ನು ಒಳಿಕಾಕು ಕೈ. ಸಿಕ್ತು. ನಿನ್ನಾಸೆನೂ ಈಡೇರ್ತೈತೆ. ನಿನ್ನಾಸೆ ಏನು? ಜೀವನ ಪೂರ್ತಿ ನೀನ್ ನನ್ ಜೊತೆನೇ ಇರ್ಬೇಕು ಅಂತ ಆಸೆ. ಹೌದಾ? ನನ್ನ ಆಸೆನೂ ಅದೇಯ. ಹೌದಾ? ಬಾ ಹೋಗುವ. ಅಪ್ಪ ನೋಡು, ಮುಕ್ಕಾಲ್ ಬೆಟ್ಟ ಹತ್ತಿದೀವಿ. ಇಲ್ಲಿಂದ ಎಲ್ಲ ಎಷ್ಟ್ ಚಂದ ಕಾಣ್ತೈತಲ್ವಾ? ಬ್ಯೂಟಿಫುಲ್. ನನ್ ಮನ್ಸಲ್ಲಿರೋ ಒಂದ್ ಮಾತು ಹೇಳ. ಹೇಳು. ಈ ಪ್ರಕೃತಿ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ನೀನು ಚೆನ್ನಾಗಿದ್ಯಾ. ಹೌದಾ? ಹೌದು. ಸರಿ ಬಾ, ಇನ್ನು ಅಲ್ಲೇನೇನೋ ಇದೆ, ತೋರಿಸ್ತೀನಿ ಬಾ. ನೋಡು, ಇದು ಮೇಲಣಗವಿ ಮಠ. ಇಲ್ಲಿಂದ ಹೋಗೋಣ ಬಾ. ಅಲ್ಲಿ ಕಾಣ್ತೈತಲ್ಲ, ಅದೇ ಶಿವಗಂಗೆ ಬೆಟ್ಟದ ತುದಿ. ಅಲ್ಗತ್ತಕ್ಕೆ ಮೆಟ್ಲು ತುಂಬಾ ಕಡ್ದಾಗೈತೆ.
ಅಯ್ಯೋ ಅಲ್ಗೋಗಕ್ಕೆ 2 ಗಂಟೆ ಬೇಕು. ಕತ್ಲಾದ್ರೆ ಚಿಕ್ಕವ್ವ ಬೈತಾಳೆ. ಬೇಡಪ್ಪ ಬಾಬಾ ಮನೆಗೆ ಹೋಗೋಣ. ಸರಿ. ಬಾ ಅಲ್ ನೋಡು, ಅದೇಯ ದೊಡ್ಡ ರೋಡ್ನಾಗಿರೋ ಚರ್ಚು. ಪ್ರೇ ಮಾಡು. ಬಾ ಹೋಗುವ. ನಡಿ. ಮಾವ, ಹಾ. ನಂಗೆ ತುಂಬಾ ದಿವಸದಿಂದ ಮನ್ಸಾಗೆ ಒಂದ್ ಚಿಕ್ಕ ಪ್ರಶ್ನೆ ಕಾಡ್ತಾನೆ ಐತೆ, ಆದ್ರೆ ಅದಕ್ಕೆ ಉತ್ತರನೇ ಸಿಗ್ತಾ ಇಲ್ಲ. ಏನದು? ಹಿಂದೂಗಳಿಗೆ ದೇವಸ್ಥಾನ, ಮುಸಲ್ಮಾನರಿಗೆ ದರ್ಗಾ, ಕ್ರೈಸ್ತರಿಗೆ ಚರ್ಚು. ಈ ಮೂರರಲ್ಲಿ ಯಾವ್ದು ದೊಡ್ಡ ಧರ್ಮ, ಯಾವ್ದು ದೊಡ್ಡ ದೇವ್ರು? ಇದು ಚಿಕ್ಕ ಪ್ರಶ್ನೆನಾ? ದೊಡ್ಡ ಪ್ರಶ್ನೆ. ವಿದ್ಯಾವಂತರು ಇದಕ್ಕೆ ಉತ್ತರ ಹುಡುಕೋ ಪ್ರಯತ್ನ ಮಾಡಿಲ್ಲ. ಆದ್ರೆ ಮಿಲಿಟರಿಯಲ್ಲಿ ನಮ್ಗೊಂದು ವಿಷಯ ಹೇಳ್ಕೊಟ್ಟಿದಾರಪ್ಪ. ಏನಂತ? ಹೇಳ್ತೀನಿ ಕೇಳೀಗ. ನೀನ್ ನಮ್ ದೇಶದ ಯಾವುದೇ ಮಿಲಿಟರಿ ಕ್ಯಾಂಪಸ್ ಒಳಗಡೆ ಬಂದಾಗ ಅಲ್ಲಿ ಸಾಂಕೇತಿಕವಾಗಿ ಒಂದ್ ಚಿಕ್ಕ ಮಂದಿರ, ಒಂದ್ ಸಣ್ಣ ದರ್ಗಾ, ಒಂದ್ ಜೀಸಸ್ ಕ್ರಾಸ್ ಇರುತ್ತೆ. ಯಾಕೆಂದ್ರೆ ಎಲ್ಲಾ ಧರ್ಮಗಳು ಒಂದೇ ಸಮಾನ ಅಂತ. ಯಾವುದೇ ಜಾತಿ ಭೇದ ಇಲ್ಲದೆ ಒಬ್ಬ ಮನುಷ್ಯ ಬೇರೆ ಮನುಷ್ಯನ ಕರೆಕ್ಟಾಗಿ ಗೌರವಿಸೋದೇ ದೊಡ್ಡ ಧರ್ಮ. ನೀನ್ ಹೇಳದೆ ಸರಿ ಅನ್ಸ್ತೈತೆ. ಇದೇ ನೀವು ಹುಡುಗ ಬೆಟ್ಟದ ತುದಿಯಲ್ಲಿ ಕುತ್ಕೊಂಡು ಕೊಳಲು ಊದ್ತದನಲ್ಲ. ಇವ್ನಿಲ್ಲೇ ಗೊಲ್ರಟ್ಟಿ ಅವನು. ಹಾ. ದನ ಕಾಯಕ್ಕೆ ಅಂತ ಬತ್ತಾನಲ್ಲ, ದನ ಮೇಯಕ್ ಬಿಟ್ಬಿಟ್ಟು ಇಲ್ಲಿ ಬೆಟ್ಟದ ತುದಿಗ್ ಬಂದ್ ಕೊಳ್ಳುತ್ತಾ ಕುತ್ಕೊಂಡ್ಬಿಡ್ತಾನೆ. ಒಳ್ಳೆ ಹುಡ್ಗ. ಕೇಳಕ್ಕೆ ಚಂದಾಗೈತಲ್ವಾ? ಬಾಬಾ ಹೋಗುವ. ಅಯ್ಯೋ, ಏನಿದು ಇಷ್ಟೊಂದು ಆಳ ಇದೆ? ನಮ್ಮ ಮೇಷ್ಟ್ರು ಹೇಳ್ತಿರ್ತಾರೆ, ಪ್ರಕೃತಿನಾಗೆ ಸೌಂದರ್ಯ ಎಷ್ಟೈತೋ ಅಷ್ಟೇ ಕ್ರೌರ್ಯತೆನೂ ಐತಂತೆ. ಇದು ಅಂತದ್ದೇ ಒಂದ್ ಜಾಗ. ಇದನ್ನ ಸಾಂತಲ ಡ್ರಾಪ್ ಅಂತಾರೆ. ಪಾಪ ಅದೇಟೊಂದ್ ಜನ ಅದೇನೇನೋ ಕಾರಣ ಮಾಡಿಕೊಂಬಂದು ಇಲ್ಲಿಂದ ಬಿದ್ದು ಸತ್ತೋಯ್ತಾರೆ. ಇವಾಗ ಯಾರು ಬಿದ್ದು ಸಾಯ್ಬಾರ್ದು ಅಂತ ಈ ಕಂಬಿ ಹಾಕಿರೋದು. ಆದ್ರೂ ಸಾಯೋರ್ನ ಯಾರು ತಪ್ಸಕ್ಕಾಗಕ್ಕಿಲ್ಲ. ಅಷ್ಟೊಂದ್ ಆಳ ಐತೆ. ಹೌದು, ತುಂಬಾ ಆಳ ಇದೆ. ಏ ಬಾ, ಇನ್ನು ಬಸವಣ್ಣ ನೋಡೋದೈತೆ, ಅಲ್ಲಿಗೆ ಹೋಗುವ ಬಾ. ಇದು ಒಂಟಿಕಲ್ ಬಸವಣ್ಣ. ಬಂಡೆ ತುದೀನಾಗೆ ಬಸವಣ್ಣನ್ ಕೆತ್ಬಿಟ್ಟವ್ರೆ. ಹುಷಾರಾಗಿ ಹತ್ಬೇಕು, ಹುಷಾರಾಗಿ ಇಳಿಬೇಕು. ಹೌದೌದು. ರಣಧೀರ! ಲಚ್ಚಿ! ರಣಧೀರ! ಲಚ್ಚಿ! ರಣಧೀರ! ಅದೇಟ್ ತಿಟ್ವ ಗೊತ್ತಿಲ್ಲ, ನಮ್ಮ ಅಜ್ಜ ಹೇಳೋನು, ಆಕಾಶದಿಂದ ಋಷಿಗಳು ಶಿವಗಂಗೆ ಬೆಟ್ಟ ನೋಡಿದ್ರೆ ಈ ಬೆಟ್ಟ ಸರ್ಪ ಕಂಡಂಗ್ ಕಾಣ್ತೈತಂತೆ. ಕರ್ನಾಟಕ ಸರ್ಕಾರ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಸಂಶೋಧಕರ ಗಮನಕ್ಕೆ ಬಾರದಿರುವ ಈ ವೈಶಿಷ್ಟ್ಯವನ್ನು ನಾವು ಜಗತ್ತಿಗೆ ಪ್ರಥಮ ಬಾರಿಗೆ ಪರಿಚಯಿಸುತ್ತಿದ್ದೇವೆ. ಇದು ನಮಗೆ ಹೆಮ್ಮೆಯ ವಿಷಯ. ಪಾಪ ಎಷ್ಟು ಎತ್ತರ ಬೆಟ್ಟ ಹತ್ತು ಬಂದಿದೀವಿ. ಬೇಗ ಬೇಗ ಇಳಿಯಕ್ ಶುರು ಮಾಡುವ ಬಾ. ಬೇಗ ಅಟ್ಟಿ ಸೇರ್ಕಬೇಕು. ಇಲ್ಲಿ ಕತ್ಲಾಗ್ತಿದ್ದಂಗೆ ಕರಡಿ ಚಿರತೆ ಕಾಟ ಐತೆ. ಹೋಗುವ ಬಾ. ಇಷ್ಟು ಎತ್ತರದಿಂದ ಹೆಂಗ್ ಕೆಳಗಿಳಿಯೋದು? ಅಯ್ಯೋ, ನೀನ್ ಈಗ್ಲೇ ಹಿಂಗ್ ಸುಸ್ತಾದ್ರೆ ಹೆಂಗೆ? ಅಲ್ಲೋಡು, ಅಲ್ಲೊಂದ್ ಕೆರೆ ಕಾಣ್ತೈತಲ್ಲ, ಅಲ್ಲೋಗಿ ನೀರ್ ತಾ ಓಸಿ ಹೊತ್ ಕುತ್ಕೊಂಡು ದಂಡ್ ಮಾರ್ಸ್ಕೊಂಡು ಆಮೇಲೆ ಕಟ್ಟಿಗೆ ಹೋಗುವ. ಆಯ್ತು, ಸರಿ. ನಡಿ. ಮೆತ್ತು ಕಾಲಿಡು, ಬಿದ್ಬಿಡ್ತೀಯಾ? ಇಲ್ಲಿ ನಿಧಾನ. ಏ,
ಅಯ್ಯೋ ಇರು ನಾನು ಬರ್ತೀನಿ. ಅಯ್ಯೋ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡ್ಬಿಟ್ಟಿದ್ಯಲ್ಲೇ. ಜೋಪಾನ ಅಂತ ನನಗೆ ಹೇಳಿ ನೀನ್ ಮಾಡ್ಕೊಂಡಿದ್ದೇನೋ. ಬಟ್ಟೆ ಎಲ್ಲ ಒದ್ದೆ ಆಗೋಯ್ತಲ್ಲ, ಬೀಳಿಸ್ಬಿಟ್ಟಲ್ಲ. ನಾನು ಹಿಂಗೆ ಹೋದ್ರೆ ಚಿಕ್ಕಮ್ಮ ಸಿಗ್ದಾಕ್ಬಿಡ್ತಾಳೆ ನನ್ನ. ಸ್ವಲ್ಪ ಇರು. ಏ ಅಲ್ಲಿ ನೋಡಲ್ಲಿ ದೂರದಲ್ಲಿ ಒಂದು ಮಂಟಪ ಕಾಣಿಸ್ತಾ ಇದೆ. ಬಾ ಅಲ್ಲಿಗೆ ಹೋಗಿ ಬಟ್ಟೆ ಒಣಗಿಸ್ಕೊಂಡ್ರೆ ಆಯ್ತು. ಬಾ ಬೇಗ. ನಿಧಾನ. ಎಷ್ಟು ಒದ್ದೆ ಆಗೈತೆ ನೋಡಿಲೆ. ಹೆಂಗ್ ಒಣಗಿಸ್ಕೊಳ್ಳಿ ನಾನು? ಯಾವ ನೀನ್ ಇಲ್ಲೇ ನಿಂತಿದ್ರೆ ನಾನು ಹೆಂಗ್ ಬಟ್ಟೆ ಒಣಗಿಸ್ಕೊಳ್ಳಿ? ಹೋಗ ಕಡೆ ದೂರದಲ್ಲಿ ನಿಂತ್ಕೋ. ಅಯ್ಯೋ ಎಲ್ಲಿ ಹೋಗ್ಲಿ, ನೀನೇ ಹೇಳ್ದೆ ಈ ಬೆಟ್ಟದ ಸುತ್ತಮುತ್ತ ಕರಡಿ ಚಿರತೆ ಇದೆ ಅಂತ. ನಾನು ಆ ಕಡೆ ಹೋದಾಗ ಅವೇನಾದ್ರೂ ನಿಂಗೆ ಮಾಡ್ಬಿಟ್ರೆ? ಹೌದು ಬೇಡ, ಇಲ್ಲೇ ಇರು. ಒಂದ್ ಕೆಲ್ಸ ಮಾಡು, ಆ ಕಡೆಗೆ ತಿರ್ಕೊಂಡು ನಿಂತ್ಕೋ. ನಾನು ಇಲ್ಲೇ ಬಟ್ಟೆ ಒಣಗಿಸ್ಕೊತೀನಿ. ಸರಿ. ನಾನು ಹೇಳೋವರೆಗೂ ತಿರುಗಬಾರ್ದು, ಗೊತ್ತಾಯ್ತಾ? ಫೈನ್, ತಿರ್ಗಲ್ಲ. ನಾನೇನು ಮಾಡಲ್ಲ, ಹೆದರ್ಕೋಬೇಡ. ನನ್ಗೊಂದು ಅರ್ಥ ಆಗ್ತಲ್ಲ, ಯಾಕೋ ನಿನ್ನ ನೋಡಿದ್ರೆ ನೀನ್ ನನ್ನೋಳಾಗ್ಬೇಕಂತ ನಂಗೆ ಆಸೆ ಆಗ್ತಾ ಇದೆ. ಅಯ್ಯೋ ಬೇಡ ಇವೆಲ್ಲ ತಪ್ಪ, ಬಿಟ್ಬಿಡು ನನ್ನ. ನಿನಗ್ ನನ್ ಮೇಲ್ ಪ್ರೀತಿ ಇದೆಯೋ ಇಲ್ವೋ? ನನ್ ಮಾತ್ ಕೇಳು, ಇಲ್ಲಿ ನೋಡು, ನನ್ ಕಡೆ ತಿರುಗು. ನೋಡು, ಒಂದ್ ನಿಮಿಷ ಪ್ಲೀಸ್. ನನ್ ಮುಖಾನೇ ನೋಡು, ನನ್ ಕಣ್ಣನ್ನೇ ನೋಡ್ತಾರು. ನನ್ ಪ್ರೀತಿ ಕಾಣತ್ತೆ ತಾನೆ? ಬಾ. ನೀನು ಊರ್ ಬಸ್ವಿ, ತಿರ್ಗಲ್ ತಿಪ್ಪಿ. ಅವನಿಗೆ ಹಳ್ಳಿಂದ್ರೆ ಏನು ಅಂತಲೇ ಗೊತ್ತಿಲ್ಲ. ಅವನ್ನ ಬೇಗ ಕರ್ಕೊಂಬರ್ಬೇಕಾಗಿತ್ತಾನೆ. ಕುರಿಗಳೆಲ್ಲ ಅಟ್ಟಿಗೆ ಬಂದು ನೀವಿಬ್ರು ಬರ್ಲಿಲ್ಲ ಯಾಕೆ? ನಿನ್ನೆ ಕೇಳ್ತಿರೋದು ಯಾಕೆ ಬರ್ಲಿಲ್ಲ? ಏ ಬಾಯ್ ಬಡಿಕೆ ರವ ಸುಮ್ಕಿರು. ದಾರಿನಲ್ಲಿ ಬರ್ತಾ ಅವ್ರಿಗೇನ್ ತೊಂದ್ರೆ ಆಯ್ತು ಅಂತ ಕೇಳೋದ್ ಬಿಟ್ಟು ಸುಮ್ನೆ ಗದರ್ತಾ ಬಿದ್ದಿದ್ಯಲ್ಲ. ಬಾಯಿ ಮುಚ್ಕೊಂಡು ಬಿದ್ಕ. ಹೊಟ್ಟೆ ತುಂಬಾ ಉಂಡಿದ್ದಾಯ್ತು, ಎಣ್ಣೆ ಬಿಟ್ಕೊಂಡಿದ್ದಾಯ್ತು, ಮತ್ತ್ಯಾಕೆ ಬಾಯಿ ತಕೊಂಡ್ ಬತ್ತೀಯಾ? ಅಲ್ವೇ, ಆ ಕಾಡ್ನಾಗೆ ಚಿರತೆನೋ ಕಳ್ಳಿನೋ ಬಂದಿದ್ದಿದ್ರೆ, ಅವನಿಗೇನಾರ ಆಗಿದ್ದಿದ್ರೆ? ಅಕ್ಕ, ಬಾಬಾ ಹೇಳ್ದಂಗೆ ನಮಗೂ ಒಂದ್ ಸ್ವಲ್ಪ ಮಾತಾಡಕ್ ಅವಕಾಶ ಮಾಡ್ಕೊಡು. ಏನದು? ನಾವು ಸಂಜೆ ಬೆಟ್ಟ ಗುಡ್ಡ ಸುತ್ತಾಡ್ಕೊಂಡ್ ಮನೆಗ್ ಬರ್ಬೇಕಾದ್ರೆ ಕರಡಿ ಅಟ್ಟಿಸ್ಕೊಂಡ್ ಬಂದ್ಬಿಡ್ತು. ನಾನು ಹೇಳಿಲ್ವಾ? ಅಕ್ಕ ಇರು, ಲಚ್ಚಿ ಹೇಳಿದ್ಲು ಮರ ಹತ್ಕೊಂಡ್ ಕೂತ್ಕೊಂಡ್ರೆ ಇಬ್ರು ಸೇಫ್ ಆಗಿರ್ತೀವಂತ. ಹಾಗೆ ಮರ ಹತ್ಕೊಂಡ್ ಕೂತ್ಕೊಂಡ್ವಿ. ಆದ್ರೆ ಆ ಕರಡಿ 3-4 ಗಂಟೆ ಕಾಲ ಮರದ ಬುಡ ಬಿಟ್ಟು ಹೋಗ್ಲೇ ಇಲ್ಲ. ಅದಲ್ಲಿಂದ ಹೋದ್ಮೇಲೆ ನಾವು ರಾತ್ರಿ ಮನೆಗ್ ಬಂದ್ವಿ. ಹಂಗೈತೇನೋ? ಸದ್ಯ ಹೆಂಗೋ ತೊಂದ್ರೆ ಇಲ್ದೇನೆ ಬಂದ್ಬಿಟ್ಟಿಯಲ್ಲ ಬಿಡು. ಇನ್ಮ್ಯಾಕೆ ತಿರ್ಗಾಡೋಕೆ ಇವಳ ಜೊತೆ ಎಲ್ಗೂ ಹೋಗ್ಬೇಡ. ನೀನು ಅಷ್ಟೇ, ಅವನ ಜೊತೆ ಎಲ್ಗೂ ಹೋಗ್ಕೂಡ್ದು. ಎಣ್ಣೆ ಬಿಟ್ಕೊಂಡ್ ಮನಿಕೋ ನಿದ್ದೆ ಚೆನ್ನಾಗಿ ಬರ್ತದೆ. ಮಲ್ಕೊಳ್ಳೋಣಪ್ಪ. ಶಿವನೇ. ಯಾರದು? ಏ ಲಚ್ಚಿ. ಏನ್ ಮಾವ, ನಾನ್ ಕುರಿ ಕಾಯೋ ಜಾಗಕ್ಕೆ ಬಂದು ನನ್ ಜಾಗದಲ್ಲೇ ಕುತ್ಕೊಂಡ್ ನನ್ಗೆ ಕಾಯ್ತಿದ್ಯಾ? ಅಯ್ಯೋ, ನೆನ್ನೆ ನಮ್ಮ ಅಕ್ಕ ನಿನ್ನ ಬೈದಿರೋದ್ ನೋಡಿ ನೀನ್ ಬರ್ತೀಯೋ ಇಲ್ವೋ ಅನ್ಕೊಂಡೆ. ಸರಿ ಕೂತ್ಕೋ, ಬಾ ಬಾ ಬಾ. ಭ್ರಮೇನಾ? ಛೇ, ರಣಧೀರ, ನಾನು ನಿನ್ನ ಪ್ರೀತಿಸ್ತೀನಿ. ನೀನು ನನ್ನ ಪ್ರೀತಿಸ್ತೀಯಾ?
ರಣಧೀರ ರಣಧೀರ ಲಚ್ಚಿ ಜೋರಾಗಿ ಮಾತಾಡ್ಬೇಡ. ಅಕ್ಕ ಬಾವ ಮಲ್ಕೊಂಡಿದ್ದಾರೆ, ಎದ್ದು ಬಿಡ್ತಾರೆ. ನನಗೆ ಯಾಕೋ ನಿದ್ದೆನೇ ಬರ್ತಲ್ಲ, ನಿಂದೇ ನೆನ್ಪು, ಅದಕ್ಕೆ ನಿನ್ನ ನೋಡೋಣ ಅಂತ ಬಂದೆ. ನಂಗೂ ಅಷ್ಟೇ, ಯಾವಾಗಲೂ ನಿಂದೆ ನೆನಪು, ನಿದ್ದೆನೇ ಬರ್ತಿಲ್ಲ. ಏನೇ ಕೆಲಸ ಮಾಡ್ತಿದ್ರು ನಿಂದೇ ನೆನಪು. ನೀನು ಜೀವನ ಪೂರ್ತಿ ನನ್ನ ಜೊತೆಲೇ ಇರ್ತೀಯಾ? ಖಂಡಿತವಾಗ್ಲೂ ಇರ್ತೀನಿ, ಯಾವಾಗ್ಲೂ ನಿನ್ ಜೊತೆಗೇ ಇರ್ತೀನಿ. ಜೀವನ ಪೂರ್ತಿ ನಿನ್ ಜೊತೆಲೇ ಇರ್ತೀನಿ. ನಾನು ಬಿಟ್ಟೋಗ್ಬಾರ್ದು. ನಿನ್ನ ಆಣೆಗೂ ನಿನ್ ಜೊತೆಲೇ ಇರ್ತೀನಿ. ಉಮಕ್ಕ ಉಮಕ್ಕ ಟೆಲಿಗ್ರಾಮ್ ಬಂದಿದೆ. ಟೆಲಿಗ್ರಾಮ? ಓ ಏ ಉಮೇ, ಪೋಸ್ಟ್ ಮ್ಯಾನ್ ಅಪ್ಪ ಬಂದವನೇ, ಅದೇನೋ ಟೆಲಿಗ್ರಾಮ್ ಬಂದೈತಂತೆ ನೋಡು. ಹಾ ಟೆಲಿಗ್ರಾಮ? ಹೌದಕ್ಕ. ಅಯ್ಯ ಶಿವನೇ, ನಮ್ ನೆಂಟರಾಗಿ ನೆಗೆದ್ ಬೀಳೋರ್ ಯಾರು ಇಲ್ವಲ್ಲಪ್ಪ. ಯಾಕಕ್ಕ ಗಾಬರಿ ಆಗ್ತೀಯಾ? ಟೆಲಿಗ್ರಾಮ್ ಬಂದ್ರೆ ನಿಮ್ ತಮ್ಮನಿಗೆ. ರಣಧೀರ ಫೌಜಿದಾರ್ ಬೆಟಾಲಿಯನ್ 23 ಕೇರ್ ಆಫ್ ಉಮಕ್ಕ ನಿಮ್ಮ ಅಡ್ರೆಸ್ಗೆ ಬಂದಿರೋದು. ರಣಧೀರ ಬರ್ಲಾ ಇಲ್ಲಿ. ಏನಕ್ಕ? ನಿಂಗೆ ಟೆಲಿಗ್ರಾಮ್ ಬಂದೈತೆ ಕಣ್ಲಾ. ಮಿಲಿಟರಿಯಲ್ಲಿರೋರು ರಜೆ ಮೇಲೆ ಬಂದಾಗ ನಾವೆಲ್ಲಿರ್ತೀವೋ ಆ ಅಡ್ರೆಸ್ ಕೊಟ್ಟಿರ್ತೀವಿ. ಏನೋ ಅರ್ಜೆಂಟ್ ಮೆಸೇಜ್ ಇರುತ್ತೆ, ಅದಕ್ಕೆ ಟೆಲಿಗ್ರಾಮ್ ಕಳ್ಸಿದ್ದಾರೆ. ಸೈನ್ ಮಾಡಿ. ಅಕ್ಕ, ಬಾರ್ಡರ್ ಅಲ್ಲಿ ಯುದ್ಧ ಶುರುವಾಗುವ ಸೂಚನೆ ಇದೆಯಂತೆ. ತಕ್ಷಣ ಬಾರ್ಡರ್ಗೆ ಬಂದು ರಿಪೋರ್ಟ್ ಆಗು ಅಂತ ಟೆಲಿಗ್ರಾಮ್ ಕಳ್ಸಿದ್ದಾರೆ. ಹಂಗಂದ್ರೆ ಈಗ್ಲೇ ಹೊಂಟ್ಬಿಡ್ತೀಯೇನೋ? ಹೌದಕ್ಕ, ಈ ಟೆಲಿಗ್ರಾಮ್ನ ನಾವು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ. ಈಗಿಂದ ಈಗ್ಲೇ ಹೊರಡ್ಬೇಕು. ಇನ್ನೊಂದ್ 4 ದಿನನಾದ್ರೂ ಇದ್ದೋಯ್ತೀಯ ಅನ್ಕೊಂಡಿದ್ನಲ್ಲೋ. ಓಹೋ, ಇನ್ನ 4 ದಿನ ಇದ್ದು ಬಿಟ್ಟಿದ್ದಿದ್ರೆ ಏನ್ ಮಾಡ್ಬೇಕು ಅಂತ ಸಕುನಿ ಪ್ಲಾನ್ ಹಾಕಿದ್ದೆ. ಸಂಸಾರಸ್ಥರು ಏನ್ ಮಾಡ್ತಾರೋ ಅದನ್ನೇ ಮಾಡ್ತಿದ್ದೆ. ಓ, ಹಂಗಾರ ನಿಂಗೂ ಸಂಸಾರ ಐತೆ. ಕುಡಿಯೋದು ಹಗ್ಗ ಒಸಿಯೋದು ಬಿಟ್ರೆ ಏನ್ ಗೊತ್ತೈತೆ ನಿಂಗೆ? ನೋಡು, ಉರಿಯ ಬೆಂಕಿಯಾಗೆ ತುಪ್ಪ ಸುರಿಬೇಡ. ಅಲ್ಕಣ ಮಗ, ಇಲ್ಲೇ ಒಂದು ಹೆಣ್ಣು ಹುಡುಕಿ ನಿಂಗೆ ಮದುವೆ ಮಾಡ್ಸೋಣ ಅಂತಿದ್ದೆ. ಈ ಊರ್ನಾಗೆ ಒಂದಷ್ಟು ಜನ ಅನುಕೂಲಸ್ಥರವ್ರೆ. ಅದ್ರಾಗೆ ಸಂದಾಗಿರೋ ಹುಡುಗಿನ ಹುಡುಕಿ ನಿನ್ಗೆ ಮದುವೆ ಮಾಡಿಸ್ಬಿಡೋಣ ಅಂತಿದ್ದೆ. ನಿಂಗೊಂದು 4 ಎಕರೆ ಜಮೀನ್ ಸಿಕ್ಕ್ರೆ ಆರಾಮಾಗಿರ್ಬೋದಾಗಿತ್ತು. ನಾನ್ ಹೇಳದ್ರ ಅಕ್ಕ ತಮ್ಮನ್ ಮಾತಿನ ಮಧ್ಯೆ ನಿಂದೇನೋ ಮುಚ್ಕೊಂಡು ಕ್ಯಾಮೆ ನೋಡ್ಕೋ. ನೋಡಿಯೋಕೊಂದ ಇವಳು ಯೋಗ್ಯತೆಗಷ್ಟು ತಮ್ಮಂಗೆ ಹೆಣ್ಣು ಹುಡ್ಕಕ್ ಹೊರಟವಳೆ. ಮನೇಲೆ ಒಂದ್ ಹೆಣ್ಮಗ ಐತೆ, ಅದಕ್ಕೆ ಗಂಡು ಹುಡ್ಕೋ ಯೋಗ್ಯತೆ ಇಲ್ಲ. ಇಂಥವಳು ಕಟ್ಕೊಂಡು ನನ್ನ ಕರ್ಮ. ಅರ್ಧ ಕುಡಿಯೋದು ಫುಲ್ ಆಗ್ಬಿಡ್ತದೆ ಇವಳು ಕೊಡೋ ಕಾಟದಿಂದ. ತಕ ಉಣ್ಣಕ್ ತಂದಿವ್ನಿ. ಇದೆಲ್ಲ ಏನಿಕಕ್ಕ? 7 ದಿನ ಪ್ರಯಾಣ ಅಂತ್ಯಲ್ಲೋ, ಒಂದೊತ್ತಾದ್ರೂ ಮನೆ ಊಟ ಉಣ್ಣು. ತಕ. ಸರಿ. ಬಂದಂಗಾಗ್ಲಿಲ್ಲ, 4 ದಿನ ಇದ್ದಂಗಾಗ್ಲಿಲ್ಲ. ಮುಂದಿನ ಬರೋವಾಗ ಜಾಸ್ತಿ ರಜಾ ಹಾಕ್ಬಿಟ್ಟು ಬಂದ್ಬಿಡು. ಖಂಡಿತ. ಎಷ್ಟೊಂದ್ ಸಾಮಾನ್ ಆಯ್ತಲ್ಲೋ. ಒಂದ್ ಕೆಲ್ಸ ಮಾಡು, ಆ ಮೂದೇವಿನ ಕರ್ಕೊಂಡು ಬಸ್ ಸ್ಟಾಪ್ ತನಕ ಹೋಗ್ಬಿಡು. ಏ ಲಚ್ಚಿ, ಹಂಗಲ್ವೋ, ಈಟೊಂದ್ ಸಾಮಾನ್ ಐತೆ. ಇರ್ಲಿ ಬರ್ಲಿ. ಆಯ್ತು. ಲೇ ಮೂದೇವಿ,
ರಂಡಿರ ಬರ್ತಾನೆ, ಅವನು ಕರ್ಕೊಂಡೋಗಿ ಬಸ್ ಸ್ಟಾಪ್ ತನಕ ಬಿಟ್ಬಿಡು. ಹೋಗು. ಲಚ್ಚಿ, ಯಾಕೆ ಕಣ್ಣಲ್ಲಿ ನೀರು? ಪ್ಲೀಸ್ ಅಳ್ಬೇಡ. ಅಳ್ದೆ ಏನ್ ಮಾಡ್ಲಿ, ಹೊಂಟೋಯ್ತಿದ್ಯಲ್ಲ ನನ್ನ ಬಿಟ್ಟು. ನೀನಾರ ನನ್ ಕಣ್ ಮುಂದೆ ಇರ್ತೀಯ ಅನ್ಕೊಂಡೆ. ನೀನು ಹೊಂಟಿದ್ರೆ ನಂಗೆ ಯಾರು ದಿಕ್ಕು? ಯೋಚನೆ ಮಾಡ್ಬೇಡ, ನಮ್ಮ ಅಕ್ಕ ಇದ್ದಾಳಲ್ಲ. ಅವಳೆ ನಿಮ್ಮಕ್ಕ. ಅವಳು ನನ್ ಮೇಲೆ ಏಟೊಂದು ಪ್ರೀತಿ ಮಾಡ್ಕೊಂಡವಳೆ ಅಂತ ನೋಡಿಲ್ವಾ ನೀನು? ನನ್ನೂ ಬದುಕಕ್ ಬಿಡಕ್ಕಿಲ್ಲ, ನಮ್ಮಪ್ಪ ಏನು ಬದುಕಕ್ ಬಿಡಕ್ಕಿಲ್ಲ. ನೀನೇನು ಯೋಚನೆ ಮಾಡ್ಬೇಡ. ಯಾವತ್ತಿಗೂ ನಾನು ನಿಂಗೆ ಮೋಸ ಮಾಡಲ್ಲ. ಯಾವತ್ತಿದ್ರು ನೀ ನನ್ನ ಹೆಂಡ್ತಿನೇ. ಆದ್ರೆ ಒಂದ್ ಮಾತು ಲಚ್ಚಿ, ನಾನು ನೀನು ಒಂದಾಗಿದ್ದನ್ನು ಯಾರಿಗೂ ಹೇಳ್ಬಾರ್ದು. ಪ್ರಮಾಣ ಮಾಡು. ಆಮೇಲೆ ನಿನ್ಗೇನೇ ತೊಂದರೆ ಆದ್ರೂ ಇದು ತಗೋ, ಇದು ನನ್ನ ಅಡ್ರೆಸ್, ಇಟ್ಕೊಂಡಿರು. ಅಕ್ಕ ಭಾವಂಗ್ ಹೇಳಿದೀನಿ, ಬಸ್ಸಿಗೆ ತಡ ಆಗ್ತದೆ, ಹೊರಡೋಣ ಬಾ. ಕೊಡು, ನಾನು ಇಟ್ಕೋತೀನಿ. ಇರ್ಲಿ ಬಿಡು. ಕೊಡು ನಂಗೆ. ಯೋಚನೆ ಮಾಡಬೇಡ, ನನ್ನ ನಂಬು, ನಾನು ಬೇಗ ಬಂದ್ಬಿಡ್ತೀನಿ. ಇದೇ ಮಾತನ್ನ ಆವಾಗ್ಲಿಂದಲೂ ಹೇಳ್ತಿದ್ಯಾ? ಅದು ಬಸ್ ಬಂತು, ನಾನು ಬರ್ತೀನಿ. ನಿಂತ್ಕೋ. ಏನು? ಕಾಯ್ತಿರ್ತೀನಿ, ಬೇಗ ಬಾ. ಆಯ್ತು, ಹುಷಾರಾಗಿರು. ಓಕೆ, ನೀನೇನು ಯೋಚನೆ ಮಾಡಬೇಡ. ನಿನ್ಗೇನೇ ಆದ್ರೂ ನಾನಿದ್ದೀನಿ, ಆಯ್ತಾ? ಅಳ್ಬೇಡ. ಓಕೆ, ನಾ ಬರ್ಲಾ? ಬಸ್ ಕಾಯ್ತಿದೆ. ಓಕೆ, ಬಾಯ್. ಬರ್ತೀನಿ ಲಚ್ಚಿ. ಬಾಯ್ ಬಾಯ್ ಬಾಯ್. ಹುಷಾರಾಗಿರು, ಏನು ಯೋಚನೆ ಮಾಡಬೇಡ. ಬೇಗ ಬರ್ತೀನಿ, ಆಯ್ತಾ? ಬಾಯ್ ಬಾಯ್. ಬೇಗ ಬಂದ್ಬಿಡ್ತೀನಿ, ಆಯ್ತಾ? ಬಾಯ್ ಬಾಯ್ ಬಾಯ್. ಹುಷಾರು. ಬೇಗ ಬಂದ್ಬಿಡು. ಅಯ್ಯೋ ಶಿವನೇ, ಏನಾಯ್ತು ನಿಂಗೆ? ಯಾಕೆ ಇಲ್ಲಿ ಬಿತ್ಕೊಂಡಿದ್ಯಾ? ಬಿಂದಿಗೆ ಹೊಡೆದಾಕಿದ್ಯಲ್ಲೇ? ಯಾಕೋ ಗೊತ್ತಿಲ್ಲ ಚಿಕ್ಕವ. ಬೆಳಿಗ್ಗೆ ಅಟ್ಟಿ ಕಸ ಗುಡ್ಸುವಾಗ್ಲೂ ಅನ್ಕಿತ ವಾಂತಿ ಆಯ್ತು. ನೀರ್ ಸೇದು ಅಂತ ಬಂದ್ರು ತಲೆ ಸುತ್ಬಿಡ್ತು. ವಾಂತಿ ಬರ್ತೈತೆ ಚಿಕ್ಕವ. ತಲೆ ಸುತ್ತ ಬರ್ತಾ ಇದೆ, ವಾಂತಿ ಆಗ್ತಾ ಇದೆ. ಏನ್ ಮನೆ ಹಾಳು ಕೆಲಸ ಮಾಡ್ಕೊಂಡಿದ್ಯೇ? ಅಯ್ಯೋ, ನಾನೇನು ಮಾಡಿಲ್ಲ ಚಿಕ್ಕವ, ನಂಗೇನು ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ಬಾ ತಡಿ ಕಕ್ಕಿಸ್ತೀನಿ. ಎದ್ದೇಳ ಮೇಲೆ ವಾಂತಿ ಮಾಡ್ಕೋತೀಯಾ? ಚಿಕ್ಕವ ಬಾ. ಬಿಡ ಚಿಕ್ಕವ. ಹೇಳೋ, ಏನಾಯ್ತು ಅಂತ ಹೇಳೋ. ಹೇಳೆ, ಏನಾಯ್ತು ಅಂತ ಬೊಗಳು. ಬೊಗಳೇ, ಹೇಳ್ತೀಯೋ ಇಲ್ವೋ? ಹೇಳು, ಏನಾಯ್ತು ಅಂತ. ನಿಲ್ಸ. ಅದ್ಯಾಕೆ ಮಗಿನ ಹಂಗೆ ದರ ದರ ಅಂತ ಹೇಳ್ಕೊಂಬಂದು ಗದರ್ ತಕ್ಕೊಂತಿದ್ಯಾ? ಯಾಕೆ, ಏನಾಯ್ತು ಹೇಳು? ನಿನ್ ಮಗಳು ವಾಂತಿ ಮಾಡ್ಕೊಂಡವಳೆ. ಎತ್ತು ನಿನ್ ಮಕ್ಕೆ. ಆ ಮಗಿಗೆ ಕೆಲಸ ಜಾಸ್ತಿ ಆಗೈತೆ. ಕುರಿ ಕಾಯ್ಬೇಕು, ಬೆಟ್ಟ ಹತ್ಬೇಕು, ಬೆಟ್ಟ ಇಳಿಬೇಕು, ಬಿಸಿಲು ಗಾಳಿ ಮಳೆ
ಯಾವ್ದು ಯೋಚನೆ ಮಾಡ್ದೆ ಮಗಿನ್ ದುಡಿಸ್ತಾ ಇದ್ಯಾ ನೀನು? ಹುಷಾರ್ ತಪ್ಪಿ ವಾಂತಿ ಮಾಡ್ಕೊಂಡದೆ. ಮುಚ್ಚಯ್ಯ ಬಾಯ್ನ. ಉಸಾರ್ ತಪ್ಪಿರೋದು ಯಾಕೆ ಅಂತ ನಾನ್ ತೋರಿಸ್ತೀನಿ. ಏ ಲಚ್ಚಿ, ನಾನ್ ವಿಚಾರಿಸ್ಕೊಂತೀನಿ. ಹೇಳೆ, ಏನಾಯ್ತು ಹೇಳು. ಕುರಿ ಕಾಯ್ತು ಹೇಳ್ಕೊಂಡು ಯಾವನ್ ಜೊತೆ ಮಲಗಿದ್ಯೆ? ನಾಲಿಗೆ ಸೀಳ್ಬಿಡ್ತೀನಿ. ನಿನ್ ನಾಲ್ಗೆ ಬಿಗಿ ಇಟ್ಟು ಮಾತಾಡು. ಏಯ್ ಸುಮ್ಕಿರಯ್ಯ, ನೀ ಏಟೆ ಗಂಟ್ಲಾರ್ಕೊಂಡ್ರು ವಿಷಯ ಮುಚ್ಚಿಡಕ್ ಹಾಕಿಲ್ಲ. ಏ ಲಚ್ಚಿ, ನಿಜ ಹೇಳೆ. ಲಚ್ಚಿ, ಒಂದ್ ಮಾತು, ನಾನು ನೀನು ಒಂದಾಗಿದ್ದೇನ ಯಾರಿಗೂ ಹೇಳ್ಬಾರ್ದು. ಪ್ರಮಾಣ ಮಾಡು. ನಿಜ ಹೇಳೆ, ಯಾರಿಗ್ ಪಸರಾಗಿದ್ಯಾ? ನಿಲ್ಸಾರ ವಸ್ತು. ನಾನು ಕೋಪ ಬಂದ್ರೆ ಮತ್ ತಗೊಂಡು ಕೊಚ್ಬಿಡ್ತೀನಿ. ಏಯ್ ಸುಮ್ಕೆ ಇರಯ್ಯ, ನಿನ್ ಗಂಡಸ್ತನ ತೋರ್ಸೋ ಟೇಮು ಇನ್ನೂ ಬಂದಿಲ್ಲ. ಏಯ್, ಬಾಯ್ ಬಿಡೆ ಬಾಯ್ನ. ನೀ ಸುಮ್ಕೆರೆ. ನನ್ನ ಮಗಿಗೆ ತಂಟೆಗೆ ಏನಾದ್ರು ಬಂದ್ರೆ ನೀನ್ ಸಾಯಿಸ್ಬಿಟ್ಟು ಜೈಲ್ಗೆ ಹೋಯ್ತೀನಿ, ಚಿಂತೆ ಇಲ್ಲ. ಸಾಯಿಸ್ತೇನ್ ಮಾಡ್ತೀಯಾ? ಏನೋ ಮಾಡ್ತೀಯಾ? ಆವತ್ತು ಇವಳು ವಯಸ್ಸಿಗೆ ಬಂದಾಗ ಒಂದು ದಿವಸದ ಮಟ್ಟಿಗೆ ಜಮೀನ್ದಾರನಿಗೆ ಒಪ್ಸೋಣ, 4 ಎಕರೆ ಜಮೀನ್ ಬರ್ಕೊಡ್ತಾನೆ, ಆರಾಮಾಗಿರ್ಬೋದು ಅಂತ ಹೇಳ್ದೆ, ಪಡ್ಕೊಂಡೆ. ಕೇಳ್ದ್ಯಾ ನನ್ ಮಾತನ್ನ? ನನ್ ಮಗಳು ಅಂತ ವಯಸ್ಕೊಂಡ್ ಬಂದೆ. ಈಗ ಇವಳು ಹೀಗ್ ಮಾಡ್ತಾಳೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಸಾಯಿಸ್ತಾನಂತೆ. ನಂಗೆ ವಿಷಯ ತಿಳಿಲೇಬೇಕು. ಏಯ್, ಆ ಮೇಷ್ಟ್ರ ಜೊತೆನ ಸಂಬಂಧ ಐತೆ? ಚಿಕ್ಕವ್ವ, ಹಂಗೆಲ್ಲ ಅನ್ಬೇಡ. ಮೇಷ್ಟ್ರು ನಂಗೆ ಅಪ್ಪಯ್ಯ ಇದ್ದಂಗ್ ಚಿಕ್ಕವ್ವ. ಅಪ್ಪಯ್ಯ, ನನ್ ಮಾತ್ ನಂಬಪ್ಪಯ್ಯ. ತ್ಯಾವ್ರಾಣಿಗೂ ನನ್ ಏನು ಮಾಡಿಲ್ಲ ಅಪ್ಪಯ್ಯ. ನೋಡು ಮಕ್ಕ, ಪೋಗದಸ್ತಾಗಿ ಬೆಳೆದಿರೋ ನಿನ್ನ ಮಗಳೀಗ ಮೈನರ್ದವಳೆ. ನಿಂಗೆ ಗೊತ್ತು, ನಾನು ಯಾವತ್ತೂ ಯಾವ ಹೆಣ್ಮಕ್ಳನ್ನೂ ಬಲವಂತ ಮಾಡಿಲ್ಲ ಅಂತ. ನೀನಾಗೆ ಅವಳನ್ನ ಕರ್ಕೊಂಬಂದು ನಮ್ಮ ಸಂಪ್ರದಾಯಕ್ಕೆ ಬಿಟ್ರೆ ನಿಂಗೂ 4 ಎಕರೆ ಜಮೀನು ಸಿಗ್ತದೆ. ನೀನು ಆನಂದವಾಗಿ ಬದುಕ್ಬೋದು. ಯೋಚನೆ ಮಾಡು. ಇಲ್ಲಿ ಕೇಳಿ, ನಾನು ಒಂದು ನಿರ್ಧಾರಕ್ಕೆ ಬಂದಿವ್ನಿ. ಇದಕ್ಕೇನಾರ ಅಪ್ಪ ಮಗಳು ಅಡ್ಡ ಬಂದ್ರೆ ಈ ದಪ್ಪ ಮರ್ಚಿಡ್ದು ನಿಮ್ಮಿಬ್ಬಳ ಕೊಂದು ನಾನ್ ಜೈಲ್ಗೆ ಹೋಯ್ತೀನಿ. ಇನ್ಮ್ಯಾಕೆ ಈ ಅಪ್ಪ ಮಗಳ ಆಟ ನನ್ ಮುಂದೆ ನಡಿಯಾಕಿಲ್ಲ. ಹಾ, ಇನ್ನಿ ಮನ್ಯಾಗ ಏನೇ ಆದ್ರೂ ಅದು ನನ್ ಮಾತ್ ನಂಗೆ ನೆನ್ಪಿಟ್ಕೊಳ್ಳಿ. ಹೂ ಅರಳಿದಾಗ ದೇವ್ರ ಪೂಜೆಗಿಟ್ರೆ ಚಂದ. ಮಗ ಮೈನರಿದಾಗ್ಲೇ ತಾವು ಆಸೆ ಪಟ್ಟಿದ್ರಿ, ಆವಾಗ್ಲೇ ಕರ್ಕೊಂಬರ್ಬೇಕಾಗಿತ್ತು. ಎದರ್ಕೊಂಬಿಟ್ಟಿದ್ಲು, ಕರ್ಕೊಂಬರಕ್ಕ ಆಗ್ಲಿಲ್ಲ. ಹೋಗ್ಲಿ ಬಿಡು. ನಿನ್ನ ಮಗಳ ವಿಷಯದಲ್ಲಿ ಅವಳು ಯಾವತ್ತೂ ಚಂದಾನೆ. ಈಗ ಬುದ್ಧಿ ಬಂದಿದೆ. ನೀವು ಬೇರೆ 4 ಎಕರೆ ಜಮೀನ್ ಕೊಡ್ತೀನಿ ಅಂತ ಹೇಳಿದೀರಾ, ಒಪ್ಕೊಂಡವಳೆ. ನೋಡಮ್ಮ ಚೆನ್ನಿ, ನಮ್ಮ ಸಂಪ್ರದಾಯದ ಕೂಡಾವಳಿಗೆ ನೀನು ಮನಸ್ಫೂರ್ತಿ ಒಪ್ಪಿಗೆ ಕೊಟ್ಟಿದ್ಯಾ ತಾನೆ? ಆಯ್ತು, ನಾಳೆ ಮಧ್ಯಾಹ್ನನೇ ನಮ್ಮ ತೋಟದ ಮನೆ ಕಳಿಸ್ಬಿಡು. ಆಯ್ತು ಗೌಡ್ರೆ. ಆಮೇಲೆ ಬಂದು ಜಮೀನ್ ಪತ್ರ ತಗೊಂಡೋಗು. ಆಗ್ಲಿ ಗೌಡ್ರೆ. ಆಯ್ತು, ಹೋಗಿ ಬನ್ನಿ. ಲಚ್ಚಿ, ನೀನು ಋತುಮತಿ ಆದಾಗಲೇ ಬರಬೇಕಾಗಿತ್ತು. ಚೆನ್ನಾಗಿರ್ತಿತ್ತು. ಆದರೂ ಪರವಾಗಿಲ್ಲ, ಈಗಲಾದರೂ ಬಂದು ನಮ್ಮ ಸಂಪ್ರದಾಯ ಉಳಿಸ್ಬಿಟ್ಟಿಯಲ್ಲ. ಲಚ್ಚಿ, ಏ ಭೂದೇವಿ, ಇಲ್ಲೇನೆ ಮಾಡ್ತಿದ್ಯಾ? ತಂದೆ ಮಗಳು ಚೆಲ್ಲಾಟ ನೋಡೋಣ ಅಂತ ಆಸೆ ಆಯ್ತು, ಅದಕ್ಕೆ ಲೈಟ್ ಹಾಕ್ತೆ. ಏನದೆ? ಅವಳು ಲಚ್ಚಿ ಅಲ್ಲ, ನಿಮ್ಮ ಮಗಳು. ನನ್ನ ಮಗಳ? ನೋಡಿ, ಇಲ್ಲಿದ್ದಾಳೆ ಲಚ್ಚಿ. ಲಚ್ಚಿ ಅಲ್ವಾ? ಅಲ್ಲ ಅಪ್ಪ. ಏನ್ ನಾಟಕ ನಡೀತಾ ಇದೆ ಇಲ್ಲಿ? ಯಾಕಪ್ಪ, ಯಾಕೆ ಸುಮ್ನೆ ಕೂಗಾಡ್ತಿದ್ದೀರಾ? ಸಮಾಧಾನವಾಗಿರಿ. ನನ್ ಹಣೆ ಮೇಲೇನು ಬರ್ದಿಲ್ವಲ್ಲ ನಿಮ್ ಮಗಳು ಅಂತ. ಲಕ್ಷ್ಮೀದು ಚರ್ಮನೆ, ನಂದು ಚರ್ಮನೆ. ಬನ್ನಿ ಅಪ್ಪ, ನನ್ನೇ ಅನ್ಭವಿಸಿ. ಮುಚ್ಕೊಳ್ಳೆ. ಇದೆಲ್ಲ ಉಮಕ್ಕಂದೆ ಕಿತಾಪತಿ. ಉಮಿ, ಉಮಿ.
ಇದೆಲ್ಲ ನಿಮ್ದೇ ನಾಟಕ. ಎಲ್ಲಿಯ ಉಮ್ಮಕ್ಕ? ನಾಟಕ ಮಾಡ್ತಿರೋದು ನಾವಲ್ಲ ರೀ, ನೀವು. ಬೇಕಾ ನಿಮ್ಗಿದೆಲ್ಲ? ಋತುಮತಿಯಾದ ಹೆಣ್ಮಕ್ಳೇ ಆಗ್ಬೇಕಾ ನಿಮ್ಗೆ? ಲಚ್ಚಿ ಅಂತವ್ರ ಬಡ್ತಾನನ ಹೇಗೆಲ್ಲ ಉಪಯೋಗಿಸ್ಕೊತಿದ್ದೀರಾ? ಈ ಕೆಲ್ಸಕ್ಕೆ ಲಚ್ಚಿ ಆಗ್ತಾಳೆ ಅನ್ನೋದಾದ್ರೆ ನಮ್ಮಗ್ಳ ಯಾಕಾಗ್ಬಾರ್ದು? ಲಚ್ಚಿಗಿಂತ ನನ್ ಮಗಳು 3 ತಿಂಗಳು ಚಿಕ್ಕವಳು, ನೋಡಕ್ಕೂ ಚೆನ್ನಾಗವಳೆ. ಅಲ್ಲ ರೀ, ನಿಮಗೆ ತಾಯಿ ಆದ್ರೇನು, ಮಗಳಾದ್ರೇನು, ಅಕ್ಕ ಆದ್ರೇನು, ತಂಗಿ ಆದ್ರೇನು ಎಲ್ಲ ಒಂದೇ ತಾನೇ? ಇದು ನನ್ನ ಆಸೆಯಿಂದ ನಡ್ಕೊಂಬಂದಿರೋದಲ್ಲ, ಮೊದ್ಲಿಂದಲೂ ನಮ್ಮ ವಂಶದಲ್ಲಿ ನಡ್ಕೊಂಬಂದಿರೋ ಸಂಪ್ರದಾಯ. ಯಾರೋ ತಲೆ ಕೆಟ್ಟು ಮಾಡಿರೋ ಸಂಪ್ರದಾಯನ ನೀವ್ಯಾಕ್ರಿ ನಡ್ಸ್ಕೊಂಬರ್ತಿದ್ದೀರಾ? ನನಗ್ ಚೆನ್ನಾಗ್ ಗೊತ್ತು, ನೀವು ಯಾವತ್ತು ಯಾವ ಹುಡುಗಿನೂ ಬಲವಂತವಾಗಿ ಪಡೆದವ್ರಲ್ಲ. ಪಾಪ ಹಳ್ಳಿ ಜನ ಮುಗ್ದ್ರು, ಅವ್ರಿಗಿರೋ ಕಷ್ಟ ಎಲ್ಲದಕ್ಕೂ ಸಿದ್ರನಾಗ್ ಮಾಡ್ಬಿಡುತ್ತೆ. ಇದು ಒಳ್ಳೇದು ಕೆಟ್ಟದ್ದು ಅನ್ನೋ ಪ್ರಜ್ಞೆ ನಮ್ಗಿರ್ಬೇಕಲ್ವೇನ್ರಿ? ಹೋಗಿ ನಿಮ್ ಕೆಲ್ಸ ನೀವು ಮಾಡ್ಕೊಳ್ಳಿ. ಹೌದಪ್ಪ, ಅಮ್ಮ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಹೆಣ್ಣಿನ ಚರ್ಮ ಎಲ್ಲ ಒಂದೇ ತಾನೇ? ಮಗಳಾದ್ರೇನು ಗೆಳತಿಯಾದ್ರೇನು? ಬುದ್ಧಿ, ಅವ್ವ ಅವ್ರನ್ನು ನಿಮ್ಮ ಮಗಳನ್ನು ಏನು ಅನ್ಬೇಡಿ ಬುದ್ಧಿ, ಅವ್ರದ್ದು ಏನು ತಪ್ಪಿಲ್ಲ. ಯಾಕೆ ಲಚ್ಚಿ, ಯಾಕೆ ಈ ರೀತಿ ಬೆನ್ನಿಗೆ ಚೂರಿ ಹಾಕೋ ಕೆಲಸ ನಿಮ್ ಚಿಕ್ಕಮ್ಮ ಮಾಡಿದ್ಲು? ನಾನೇನಾದ್ರೂ ನಿಮ್ಮ ಮನೆಗೆ ಬಂದು ನಿನ್ನ ಕಳ್ಸು ಅಂತ ಬೇಡ್ಕೊಂಡ, ಅಥವಾ ಯಾವ್ದಾದ್ರು ರೌಡಿಗಳು ಕಳ್ಸಿ ಬಲವಂತವಾಗಿ ನೀನ್ ಎತ್ಕೊಂಬಂದ? ನೀನು ನಿನ್ ಚಿಕ್ಕಮ್ಮ ಒಟ್ಟಿಗೆ ಬಂದ್ರಿ, ನೀನು ಮನ್ಸಾರ ಒಪ್ಕೊಂಡೆ, ಹೀಗೆ ಹಿಂಗ್ ಮಾಡ್ದೆ? ಸಂಸ್ಬಿಡಿ ಬುದ್ಧಿ, ಈ ಇಸ್ಯದಾಗೆ ನಿಮ್ಮೆಂಡ್ರು ಮಗಳನ್ನ ಕರ್ಕೊಬರ್ಬಾರ್ದಿತ್ತು. ನಂದಯ್ಯ ತಪ್ಪು, ಆದ್ರೆ ಬ್ಯಾರೆ ದಾರಿ ಇರ್ಲಿಲ್ಲ ಬುದ್ಧಿ. ನೀವ್ ಬಯಸೋ ಹಂಗೆ ನಾನ್ ಕನ್ಯಾಗೆ ಉಳ್ಕೊಂಡಿದ್ದಿದ್ರೆ ಆ ಕತೆನೆ ಬ್ಯಾರೆ ಇರೋದು. ಆದ್ರೆ ನಾನೀಗ ಕನ್ಯಾಗಿ ಉಳ್ಕೊಂಡಿಲ್ಲ. ನಾನೀಗ ಬ್ಯಾರೆ ಅವ್ರ ಸೊತ್ತು ಮ್ಯಾಲಾಗಿ ನಾನ್ ಗರ್ಭಿಣಿ. ನನ್ನ ಹೊಟ್ಟೆನಾಗೆ ನನ್ ಕಟ್ಕೊಳ್ಳೋನ್ ಕುಡಿ ಬೆಳಿತೈತೆ. ನಮ್ ಚಿಕ್ಕವ್ವ ನನ್ ಬಲಿಯಾಗಕ್ ಸಿದ್ಧ ಆಗ್ಬಿಟ್ಲು. ನಂಗ್ ಬ್ಯಾರೆ ದಾರಿ ಇರ್ಲಿಲ್ಲ. ಅದ್ಕೆ ನಿಮ್ ಹೆಂಡ್ರು ಮಗ್ಳದ್ ಸಹಾಯ ಪಡಿಬೇಕಾಯ್ತು. ನೋಡ್ರಿ ನೋಡ್ರಿ, ಆ ಮಗು ಮುಖನ ನೋಡಕ್ಕೆ ನಮ್ಮ ಮಗಳ ಮುಖ ಇದ್ದಾಗೆ ಇಲ್ವಾ? ನನ್ನ ಜೊತೆ ಮಲ್ಕೊಂಡು ಆ ಹುಡುಗಿ ಜೊತೆ ಮಲ್ಕೊಳ್ಳೋದಿಕ್ಕೆ ನಿಮ್ಗೆ ಹೇಗ್ರಿ ಮನ್ಸು ಬರುತ್ತೆ? ನನ್ ಕ್ಷಮಿಸ್ಬಿಡಿಯಪ್ಪ. ಹೇಳಮ್ಮ ಹೇಳು, ನನಗಿದೆಲ್ಲ ಇಷ್ಟ ಇಲ್ಲ. ನೀವೇ ಒಂದ್ ಕ್ಷಣ ಯೋಚನೆ ಮಾಡಿಪ್ಪ. ಸಂಪ್ರದಾಯದ ಹೆಸರಲ್ಲಿ ಹೀಗೆ ನನ್ನನ್ನು ಯಾರಾದ್ರೂ ಬಂದ್ ಕರ್ಕೊಂಡೋದ್ರೆ ನೀವು ಒಪ್ಕೋತೀರಾ? ನನಗೊಂದ್ ನ್ಯಾಯ, ಈ ಹುಡುಗಿಗೊಂದ್ ನ್ಯಾಯನಾ? ದಯವಿಟ್ಟು ನನಗೆ ಕ್ಷಮಿಸ್ಬಿಡ್ರಿ. ಹೇಳು ಮೇಲೆ. ದುಡುಕಿ ತಪ್ಪು ಮಾಡ್ಬಿಟ್ವಿ. ಇವತ್ಗೆ ನಿಲ್ಲಿಸ್ಬಿಡಿಪ್ಪ. ಆಯ್ತು ಮಗಳೇ, ಈ ಗೊಡ್ಡು ಸಂಪ್ರದಾಯದ ಹೆಸರಲ್ಲಿ ನಾನು ನನ್ನ ಜೀವನದಲ್ಲಿ ತಪ್ಪು ಮಾಡ್ಕೊಂಡೇ ಬಂದ್ಬಿಟ್ಟೆ. ಇವತ್ತಿನ್ನೂ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆದ್ರೆ ನೀವೆಲ್ಲ ಸೇರಿ ನನ್ನ ಕಣ್ಣು ತೆರೆಸ್ಬಿಟ್ರಿ. ನನ್ನ ಕ್ಷಮಿಸು ತಾಯಿ. ಅಯ್ಯೋ ಬುದ್ಧಿ, ನೀವ್ ದೊಡ್ಡೋರು, ನನ್ ಕ್ಷಮೆ ಕೇಳ್ಬಾರ್ದು, ಇಷ್ಟೇ ಸಾಕು. ಆದ್ರೆ ನಾನೀಗ ನನ್ ಚಿಕ್ಕವಂತ ಹೋಗಕ್ಕಾಗಿಲ್ಲ, ಮುಡ್ಸಾಯಿಸ್ಬಿಡ್ತಾಳಷ್ಟೇ. ನೀವ್ ದೊಡ್ಡ ಮನ್ಸ್ ಮಾಡಿ ನನ್ನನ್ನು ಹೋಗಕ್ ಬಿಟ್ಬಿಟ್ರೆ ನಮ್ಮ ಮೇಷ್ಟ್ರು ಮನೆಗೆ ಹೋಗಿ ಆಶ್ರಯ ತಗತೀನಿ ಬುದ್ಧಿ. ಈ ಕೆಟ್ಟ ಸಂಪ್ರದಾಯನ ನಾನಿವತ್ತಿಂದ ನಿಲ್ಲಿಸ್ತೀನಮ್ಮ. ನೋಡು ಲಚ್ಚಿ, ನೀನ್ ಎಲ್ಲಿದ್ರು ಚೆನ್ನಾಗಿರಮ್ಮ. ಆಯ್ತು, ಹೋಗು. ಯಾಕೆ ಲಚ್ಚಿ ಇಷ್ಟೊಂದು ಗಾಬರಿ ಆಗಿದ್ಯಾ? ಮನೆ ಬಿಟ್ಟು ಬಂದ್ಬಿಟ್ಟು ಮೇಷ್ಟ್ರೆ. ಏನ್ ಹೇಳ್ತಿದ್ಯಮ್ಮ?
ಮಿಸ್ಟರ್ ನೀವೇ ನನ್ ಕಾಪಾಡ್ಬೇಕು. ಯಾಕೆ? ನಮ್ ಚಿಕ್ಕವನ್ ಬಗ್ಗೆ ಗೊತ್ತಲ್ಲ. ಗೊತ್ತು. ಅವಳ ಗೌಡಂಗೆ ದುರಾಸೆಯಿಂದ ನನ್ ಮಾರ್ಬಿಟ್ಟಿದ್ಲು ಮಿಸ್ಟ್ರೆ. ಆದ್ರೆ ಗೌಡ್ರು ನನ್ನ ಬಸ್ರಿ ಅಂತ ಬಿಟ್ಟು ಕಳ್ಸ್ಬಿಟ್ರು. ಈಗ ನೀವೇ ನನ್ ದಿಕ್ಕು ಮಿಸ್ಟ್ರೆ. ಅಯ್ಯೋ ದೇವ್ರೆ. ಆತರ ಪಟ್ಟು ನಮ್ ಸೋದ್ರ ಮಾವನ್ ಜೊತೆಲಿ ತಪ್ಪು ಮಾಡ್ಬಿಟ್ಟಿವ್ನಿ ಮಿಸ್ಟ್ರೆ. ಈಗ ನಾನು ಅವ್ನ ಮಗುನ್ ತಾಯಿ, ನೀವೇ ನನ್ ಕಾಪಾಡ್ಬೇಕು. ಛೇ ನಿಮ್ ಮನೆಗೆ ಹೋಗೋ ಹಾಗಿಲ್ಲ ಹಾಗಾದ್ರೆ. ಹೋಗ್ಲಿ, ರಣಧೀರಿಂಗ್ ವಿಷಯ ಎಲ್ಲ ಗೊತ್ತಮ್ಮ? ನಂಗೆ 2 ತಿಂಗಳು ಅಂತ ಅವನ್ಗೂ ಗೊತ್ತಿಲ್ಲ. ಏನ್ ಹೇಳ್ತಿದ್ಯಮ್ಮ? ಗೊತ್ತಾಗ್ತಿಲ್ಲ ಮಿಸ್ಟ್ರೆ. ಅಯ್ಯೋ ದೇವ್ರೆ, ಎಂತ ಕೆಲ್ಸ ಆಗಿದೆ. ಹೇಳಮ್ಮ ಮೇಲೆ ಹೇಳಮ್ಮ. ನೋಡು, ತಪ್ಪಾಗಿ ಹೋಗಿದೆ. ಅಯ್ಯೋ ದೇವ್ರೆ, ಅವ್ನಿಗೆ ಸಂಬಂಧಪಟ್ಟಂಗೆ ಏನಾದ್ರು ನಿನ್ನ ಹತ್ರ ಡೀಟೇಲ್ಸ್ ಇದ್ರೆ ಕೊಡಕ್ಕಾಗತ್ತ ನನಗೆ? ಅವ್ನು ಊರಿಗೆ ಹೋಯ್ತಾ ಈ ಚೀಟಿ ಕೊಟ್ಟೋಗ್ ನೋಡಿ. ಆಯ್ತಮ್ಮ, ನೀನು ನನ್ನ ಮನೇಲೇ ಇರು, ನಾನು ಅವನ್ನ ಕರೆಸ್ತೀನಿ. ಅದ್ರ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ, ಆಯ್ತಾ? ಬಾ